ನಾವು ಕೆಲವು ಸಮಯ ಪೂಜೆ, ಭಜನೆ, ಜಪ ಮಾಡಿ ದೇವರ ದರ್ಶನ ಕೊಡಲಿಲ್ಲ ಅಂತ ಬಿಟ್ಟುಬಿಡ್ತೀವಿ. ಆದರೆ ಹಾಗೆ ಬಿಡಬಾರ್ದು ನಾವು. ಅಷ್ಟು ಸುಲಭವಾಗಿ ಆ ಪರಮಾತ್ಮ ನಮಗೆ ಸಿಗ್ತಾನ? ಬ್ರಹ್ಮಾದಿ ದೇವತೆಗಳಿಗೂ ಸಹ ಆತ ಸದಾ ಕಾಲ ಕಾಣಿಸೋದಿಲ್ಲ. ಅದಕ್ಕೆ ಜನ್ಮ ಜನ್ಮಾಂತರಗಳ ಸಾಧನೆ ಇರಬೇಕು. ಸಾಧನೆ ಮಾಡ್ತಾ 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 ನಾವು ಮುಂದೆ ಸಾಗ್ತಾ ಇರಬೇಕು. ನಮ್ಮ ಪ್ರಯತ್ನ, ನಂಬಿಕೆ ಸಾಲ್ತಾ ಇಲ್ಲ ಅಷ್ಟೇ. ಆ ಸಮಯದಲ್ಲಿ ನಮ್ಮ ಸಾಧನೆಗೆ ಇನ್ನಷ್ಟು ಒತ್ತು ಕೊಡಬೇಕು. ನಮ್ಮ ಒಳಗಿನ ಅಂತರಂಗದ ದೋಷಗಳನ್ನು ನಿವಾರಣೆ ಮಾಡ್ತಾ ಬರಬೇಕು. ಆ ಪರಮಾತ್ಮನ ದರ್ಶನಕ್ಕಾಗಿ ದೇಹಕ್ಕೆ ಎಷ್ಟೇ ಕಷ್ಟವಾದರೂ ಸರಿಯೇ ಬಿಡಬಾರದು. ಆತನಿಗೆ ಅನಿಸಬೇಕು, ಈ ಭಕ್ತ ನನ್ನ ದರ್ಶನಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಆದರೆ ನಾವು ಲೌಕಿಕ ಸುಖಕ್ಕಾಗಿ ಪ್ರಯತ್ನ ಮಾಡುತ್ತೇವೆಯೇ ಹೊರತು, ಹಗಲು ರಾತ್ರಿ ದುಡಿಯುತ್ತೇವೆ ಹೊರತು ಭಗವಂತನಿಗಾಗಿ ಅಲ್ಲ. ಇಷ್ಟೆಲ್ಲ ಕೊಟ್ಟ ಭಗವಂತನನ್ನು ಮರೆತು ಬಿಡ್ತೇವೆ. ಪರಮಾತ್ಮನಿಗಾಗಿ ನಮ್ಮ ಹತ್ತಿರ ಸಮಯ ಇಲ್ಲ. ಈ ತರಹ ಮನಸ್ಥಿತಿ ಇದ್ದಾಗ ಆತನ ದರ್ಶನ ಹೇಗೆ ಆಗಬೇಕು? ನಮಗೆ ನಮ್ಮ ಸುಖ ಮುಖ್ಯವೇ ಹೊರತು ಮಿಕ್ಕದೇನೂ ನಮಗೆ ಬೇಕೇ ಆಗಿಲ್ಲ. ನಮ್ಮದು ಅನುಕೂಲ ಸಿಂಧು ಭಕ್ತಿ. ಆದರೆ ಆತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅಪ್ಪಿಸಿಕೊಳ್ಳದೇ ಇದ್ದರೆ, ಶರಣಾಗತರಾಗದೇ ಇದ್ದರೆ ನಮಗೆ ಆತ ಒಲಿಯುವುದಾದರೂ ಹೇಗೆ?